ಹೀಗೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಸಾಗ್ತಾ ಇರುವ ಮೆರವಣಿಗೆ ಉದ್ದಕ್ಕೂ ಜೈಕಾರ ಕೂಗ್ತಾ ಇರುವ ಜನ. ನಾಡಪ್ರಭು ಕೆಂಪೇಗೌಡ ಬೃಹತ್ ಕಂಚಿನ ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ತಾ ಇರುವ ಸಚಿವರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಒಕ್ಕಲಿಗರ ಕಲ್ಯಾಣ ಮಂಟಪದ ಮುಂಭಾಗ. ಸಂಹಿತೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಬೇಸಿಗೆ ದಗೆ ಏರಿದಂತೆ ಚುನಾವಣೆ ಕಾವು ಏರ್ತಾ ಇದೆ. ಈ ನಡುವೆ ಇರೋ ಬರೋ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ತರಾತುರಿಯಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಒಡೆದಂತೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಉದ್ಘಾಟನೆ ಮಾಡುವ ಮೂಲಕ ಕ್ಷೇತ್ರದ ಒಕ್ಕಲಿಗರ ಮತಗಳನ್ನು ಭದ್ರಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಈ ಪ್ರತಿಮೆ ಕೂಡ ನಾನು ಕೂಡ ನಿರೀಕ್ಷೆ ಮಾಡಿದ್ದೆ. ಇವತ್ತು ಅನಾವರಣ ಮಾಡಿಸ್ತಾ ಇರುವಂತದ್ದು ನಮ್ಮೆಲ್ಲ ಕೂಡ ಒಂದು ಸ್ಫೂರ್ತಿಯಾದ. ಇವತ್ತು ನಮ್ಮ ಸರ್ಕಾರ ಕೆಂಪೇಗೌಡರ 108 ಅಡಿ ಎತ್ತರದ ಕಂಚಿನ ವಿಗ್ರಹ. ಇನ್ನು ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಟಪದ ಮುಂದೆ 14 ಅಡಿ ಎತ್ತರದ 2742 ಕೆಜಿ ತೂಕದ ಕಂಚಿನ ಕೆಂಪೇಗೌಡರ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿ, ಸಚಿವ ಎಸ್ಟಿ ಸೋಮಶೇಖರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ಇದೇ ವೇಳೆ ಮಾತನಾಡಿದ ಸಚಿವ ಎಸ್ ಸೋಮಶೇಖರ್, ಸಚಿವ ಸುಧಾಕರ್ ಅವರನ್ನ ಗುಣಗಾನ ಮಾಡಿದ್ರು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡ ಕಂಚಿನ ಪ್ರತಿಮೆ ತಲೆ ಎತ್ತಲಿಕ್ಕೂ ಕೂಡ ಸುಧಾಕರ್ ಕಾರಣ. ಅವರು ಏನ್ ಮೋಡಿ ಮಾಡ್ತಾರೋ ಗೊತ್ತಿಲ್ಲ. ಸುಧಾಕರ್ ಹೇಳಿದ ಹಾಗೆ ಯಡಿಯೂರಪ್ಪ, ಬೊಮ್ಮಾಯಿ ಇಬ್ಬರೂ ಕೇಳ್ತಾರೆ ಎಂದು ಸುಧಾಕರ್ ಅವರನ್ನ ಹಾಡಿ ಹೊಗಳಿದ್ರು. ನಮ್ಮ ಬಸವರಾಜ ಬೊಮ್ಮಾಯಿ ಅದೇನಾಗಿದೆಯೋ ಅವರು ಹೇಳ್ದಂಗೆ ಕೇಳಿಲ್ಲ. ಅದರಿಂದ ಸ್ವಾಮೀಜಿಯವರಿಗೆ ಹೇಳ್ತಾ ಇದ್ದೆ. ಒಟ್ಟಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತದಾರರಿದ್ದು ಅವರನ್ನ ಸೆಳೆಯಲು ಸಚಿವ ಸುಧಾಕರ್ ಪ್ರತಿಮೆ ದಾಳ ಉರುಳಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ರಾಜಪ್ಪ, ವಿಸ್ತಾರ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಸ್ತಾರ ನ್ಯೂಸ್, ನಿಖರ ಜನಪರ.